ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ಯಾ? ಯಾಕ್ಲ? ಅದು ಕಣ್ಣು ಕಣ್ಣು ಕಣ್ಣ ಮುಚ್ಚಾಲೆ. ಕಣ್ಣ ಮುಚ್ಚಲೆ ಆಡ್ತಿದ್ದೆ, ಅದಕ್ಕೆ. ಥೂ ಪಾಪಿ ನನ್ ಮಗ್ನೆ, ಈಗ್ಲೂ ಒಳ್ಳೆ ಬುದ್ಧಿ ಬಂದಿಲ್ವಲ್ಲೋ. ಒಬ್ರೇ ಕಣ್ಣ ಮುಚ್ಚಲೆ ಆಡಕ್ಕಾಗತ್ತೇನಪ್ಪ? ನಾನು ಒಬ್ಬೊಬ್ನೇ ಕಬಡ್ಡಿನೇ ಆಡ್ತೀನಿ, ಕಣ್ಣ ಮುಚ್ಚಲೆ ಆಡಕ್ಕಿಲ್ವಾ? ನಾನು ಹುಡ್ಕೋ ಪ್ರಯತ್ನದಲ್ಲಿದ್ದೆ, ಅದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೆ. ಮುಕ್ಕೊಂಡಿರ್ಲ ಕುಡಿದ್ಗೆ ಅಂದಾಗೆ ಏನೇನೋ ಬಗಳ್ತಾ ಇದೀಯ. ಏನೋ ನೋಡಿದ್ಯಾ, ಏನೋ ಮಾಡಕ್ ಹೋಗಿದ್ಯಾ? ಅಜ್ಜಿ ಅಯ್ಯೋ ದೊರೆ, ನಮ್ಮ ಭಾವನ್ಗೆ ಇನ್ನಷ್ಟು ನೋವು ಕೊಡಬೇಡಿ. ಅವರು ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತದೆ. ಬಾವ, ಎಣ್ಣೆ ತಗೊಬಂದು ಹಚ್ತೀನಿ, ಎಲ್ಲ ಸರಿ ಹೋಯ್ತದೆ. ಆ ಏಟು ಗಂಜಿನ ಏಟಿದ್ದಂಗಿತ್ತು. ಈ ಕೆಲಸದವಳು ಮುಟ್ಟಿದ್ಕೇನೆ ಇದೆಲ್ಲ ಆಗಿರೋದು. ಹಂಗಾರೆ ಇವಳ ಮೇಲೆ ಯಾವನ್ ಕಂಡಿಟ್ಟವನೇ? ಕೆಲ್ಸದವಳು ಎಲ್ಲೋದ್ಲು? ಇಲ್ಲೇ ಇದ್ದಾರಣ್ಣ. ಯಾಕೆ ಬಾಬಾ ಇವಳನ್ನ ಕೇಳ್ತಿದ್ದೀರಾ? ಏನೊಂದು ಸಮಸ್ಯೆನಾ? ಏನಮ್ಮಿ, ಏನಾನ ತೊಂದರೆ ಆಯ್ತಾ? ಹಂಗೇನಿಲ್ಲ, ಪಾಪ ನನ್ನ ಕೋಣೆಗೆ ಬಂದು ಕ್ಲೀನ್ ಮಾಡಿ ಹೋಯ್ತಿದ್ಲು ಆಟೆಯ, ಅವಳಿಗೆ ಯಾಕೆ ಬೈತೀರಾ? ನೀನು ಹಚ್ಚವ. ಸೋಮೇಗೌಡ, ಇದಿವಾಗ ಸುಮ್ಕೆ ತಳ್ಳಿ ತಳ್ಳಿ ಗಾಡಿ ಮುಂದೆ ತಂದಿರೋದು. ಇನ್ನು ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋದರೆ ಅರ್ದ್ಬಿಡ್ತೀನಿ ನಿನ್ನ. ಈ ಮನೇಲಿ ಇದೇ ನನ್ನ ಮೊದಲನೇ ಬೋಣಿ. ಇಲ್ಲ ಆಯ್ತಿಲ್ಲ. ಲೇ ಸೋಮ, ಯಾಕ್ಲಾ ಪದೇ ಪದೇ ನಿನ್ ಕತ್ತಿಗೆ ಹಿಂಗೆ ಆಗ್ತೈತೆ? ಅದನ್ನ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗೋದು ನನಗೆ. ಅಲ್ಲಕಲ್ಲ, ನಾವು ಚಿಕ್ಕವರಿದ್ದಾಗ ಅಮ್ಮ ಹೇಳ್ತಿದ್ಲು, ಕೋಳಿ ಕತ್ತಿಂದ್ರೆ ಕತ್ತಿಂಗಾಯ್ತದೆ ಅಂತ. ಲೇ ಪೆದ್ದನ ಮಗನೇ, ಯಾಕ್ಲಾ ಹಿಂಗಾಯ್ತು? ಜಿ ಫಾರ್ ಜಿರಾಫೆ. ಏನಾಗ ಇವನೇನ್ಲ ಇಂಗ್ಲಿಷ್ನಾಗ ಏನೇನೋ ಬೊಗಳ್ತಾವನೆ? ಏಯ್, ಏನಂದ್ಲ? ಇನ್ನೊಂದು ಕಿತ ಹೇಳು. ಜಿ ಫಾರ್ ಜಿರಾಫೆ. ಅಣ್ಣ, ಜಿರಾಫೆದು ಕುತ್ತಿಗೆ ಉದ್ದ ಇರುತ್ತಣ್ಣ. ನಿಂದ ಕುತ್ತಿಗೆನೂ ಉದ್ದ ಮಾಡಿಸ್ಕೊಬಿಟ್ರೆ ಯಾರು ಮುಟ್ಟಕ್ಕಾಗಲ್ಲ. ನೋಡಿದ್ರ ಬಾವ, ನನ್ನ ದೊರೆ ಏಟ್ ಸಣ್ಣಗೆ ಹೇಳಿದ್ರು. ಲೇ, ಈ ಜಿ ಫಾರ್ ಜಿರಾಫೆ ಪರಫೆ ಎಲ್ಲ ABCD ಚಾರ್ಟ್ ಇರ್ತದಲ್ಲ, ಅದ್ರಾಗಿರ್ತದೆ. ನಿನಗೆ ಯಾರೆಲ್ಲ ಹೇಳ್ಕೊಟ್ರು? ಇದೆಲ್ಲ ನೀವು ಹೇಳ್ಕೊಟ್ಟಿದ್ದೆ ಅಣ್ಣ. ಇದಕ್ಕೋಸ್ಕರ ನಿಮಗೂ ನಿಮ್ಮ ಕುಟುಂಬಕ್ಕೂ ತುಂಬು ಹೃದಯದ ಧನ್ಯವಾದಗಳು. ಅಣ್ಣ, ನಾವು ಕಲ್ತಿದ್ದು ಇದಾ? ಗೊತ್ತಿಲ್ಲ ಕಲ. ಈ ಪೆದ್ದನ ಮಗ ಮಾತು ಕೇಳ್ತಾ ಇದ್ರೆ ನನ್ನ ಬಾಡಿಲಿ ಎಡಗಡೆ ಭಾಗ ವರ್ಕೇ ಆಯ್ತಾ ಇಲ್ಲ. ಅಯ್ಯೋ, ನನ್ನ ದೊರೆಗೆ 2 ಅಕ್ಷರ ಹೇಳ್ಕೊಟ್ಟಿರೋ ನಮ್ಮ ಬಾವನ್ಗೆ ಕುತ್ತಿಗೆನ ಹಿಂಗಾಗೋಯ್ತಲ್ಲಪ್ಪ. ಏ ರಾಣಿ, ಬಾಯಿ ಮುಚ್ಕೊಂಡು ಸುಮ್ಮಕ್ ನಿಂತ್ಕಳೆ. ಲಕ್ಷ ಖರ್ಚಾದ್ರೂ ಚಿಂತೆ ಇಲ್ಲ. ನನ್ನ ಮೊಮ್ಮಗನ ಮೈಸೂರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಕುತ್ತಿಗೆ ಸರಿ ಮಾಡಿಸ್ಕೊಂಡ್ ಬರ್ತೀನಿ. ಕೆಪ್ತಿ ಇರ್ಲಿ. ಅಜಯ್, ಲಕ್ಷ ಪಕ್ಷ ಮೈಸೂರು ಬಿಟ್ಬಿಡು.
ನಮ್ಮನೆ ಒಳಗೆ ನುಗ್ಗಿ ಇವನ್ ಕುತ್ತಿಗೆನ ಯಾರು ಮುರಿದವನೇ? ಆಟೆ ಆಟೆ ನನ್ನ ಪ್ರಶ್ನೆ. ನಾವ್ಯಾರೂ ನೋಡಲಿಲ್ಲ ಬಾವ. ರಾತ್ರಿ ಬಂದು ನೋಡ್ತೀವಿ ಬಿದ್ದಿದ್ರು. ಅದೇನೋ ಒಬ್ಬರೇ ಕಣ್ಣ ಮುಚ್ಚಲೆ ಆಡ್ತಿದ್ರಂತೆ. ಸೋಮ, ನೀನೊಬ್ಬನೇ ಯಾಕ್ಲಾ ಕಣ್ಣ ಮುಚ್ಚರ ಆಡೋದಕ್ಕೆ ಹೋದೆ? ಅದಂಗಲ್ಲ, ಬಿಟ್ಬಿಡೋಣ. ನನ್ನ ಕುತ್ತಿಗೆಗೆ ಯಾರು ಮಾಟ ಮಂತ್ರ ಮಾಡಿಸಿರ್ಬೇಕು, ಅದಕ್ಕೆ ಪದೇ ಪದೇ ಮುರಿದೋಯ್ತೈತೆ. ಏಯ್, ಮನೇಲಿ 8 ಜನ ಅವ್ರೆ, ಒಬ್ಬರು ನೋಡಿಲ್ಲ. ಏನ್ ಕತ್ತೆಗೆ ಅಲ್ಲೋಜಾಕ್ ಹೋಗಿದ್ರಾ? ಪೆದ್ದನ್ ಮಗನೇ ಹೇಳ. ಅಣ್ಣ, ಕತ್ತೆ ಟೂತ್ ಪೇಸ್ಟಲ್ಲಿ ಉಪ್ಪಿರುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಣ್ಣ. ಏಯ್, ಶುಂಠಿ ಬೆಳ್ಳುಳ್ಳಿ ಒಂದು ಹಾಕಿಲ್ಲ, ಬೇರೆ ಎಲ್ಲ ಹಾಕ್ಬಿಟ್ಟವ್ರೆ. ಈ ನನ್ನ ಮಗನಿಗೆ ಉಪ್ಪಿನ ಚಿಂತೆನಾ? ಊರಿನ ಜನ ಎಲ್ಲ ಪರ್ಸೆಂಟೇ ಬರ ಕೊಡ್ದವ್ರಲ್ಲ, ಅದು ಮಾದೈತ ಎಸೈತ ಅಂತ ಹಂಗಿಸ್ತವ್ರೆ. ಅಂಥದ್ರಲ್ಲಿ ಮಾತಾಡ್ತೀಯ? ಜಾಸ್ತಿ ಮಾತಾಡಬಾರ್ದು. ನೋಡಿದ್ದೀರಾ ನೋಡಿಲ್ಲ ಆಟಯ್ಯ. ಈ ನನ್ನ ಮಗ ಯಾರ ತವನು ಕಿರಿಕೆ ಮಾಡ್ಕೊಂಡಿಲ್ಲ. ಯಾವ ಗಂಡಸ್ ಬತ್ತಲ್ಲ ಮನೆಗೆ? ಅದೇಂಗ್ ಬಾವ, ಗಂಡಸೇ ಬಂದಿರ್ಬೋದು ಅಂತ ಅನ್ಕೊಂಡ್ರಿ? ಏಯ್, ಇಂಥ ಏಟ್ಗಳು ಹೊಡೆಯಕ್ಕೆ ಕಸ ಹೊಡೆದು ಮುಸ್ರಿ ತಿಕ್ಕೊಳ್ ಕೈಲಾಯ್ತದ? ಪಕ್ಕ ಮಂಡ್ಯ ಮೈಸೂರು ಏಟೆ ಇದು. ನೋಡು ನೋಡು, ಮ್ಯಾಪ್ ಮೂಡ್ಬಿಟ್ಟದೆ. ಅಂಥದ್ರಾಗೆ ಹೆಂಗ್ಸ್ ಹೊಡೆಯಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಪಾರು ಮನೇಲೆಲ್ಲೂ ಕಾಣ್ತಿಲ್ವಂತೆ. ರತ್ನಂಗೆ ರಮ್ಯಂಗೆ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ವಂತೆ. ಶಿವುಗೆ ಹೇಳ್ದೆ ಎಲ್ಲೋ ಹೋಗಿದ್ದಾಳಂತೆ. ಅದಕ್ಕೆ ನಮ್ಮನೇಲೇನಾದ್ರು ಇರ್ಬೋದು ಅಂತ ಫೋನ್ ಮಾಡಿದ್ದ. ಪಾರು ಹೇಳ್ದೆ ಕೇಳ್ದೆ ಹೊರಗಡೆ ಹೋಗಿದ್ದಾಳ? ಅವಳು ಆ ಥರ ಎಲ್ಲ ಮಾಡಲ್ವಲ್ಲ ಅಕ್ಕ? ಅದೇ ನನಗೂ ಗೊತ್ತಾಗ್ತಿಲ್ಲ. ಪಾರು ಜೀವನದಲ್ಲಿ ಒಂದೇ ಒಂದು ಹೆಜ್ಜೆ ಮುಂದಿಡಬೇಕಂದ್ರೂ 100 ಸಲ ಯೋಚನೆ ಮಾಡಿ ಹೆಜ್ಜೆ ಇಡ್ತಾಳೆ. ಅಂಥದ್ರಲ್ಲಿ ಯಾರಿಗೂ ಹೇಳ್ದೆ ಕೇಳ್ದೆ ಎಲ್ಲೋ ಹೋಗಿದ್ದಾಳೆ ಅಂದರೆ ಏನರ್ಥ? ದೊಡ್ಡದಾಗೇನೋ ಯೋಚನೆ ಮಾಡ್ತಿದ್ದಾಳೆ ಅಂತ ಅರ್ಥ. ಅವಳ ಯೋಚನೆ ಎಷ್ಟು ದೊಡ್ಡದಾಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅವಳು ಮಾಡೋ ಕೆಲಸದಿಂದ ಬರೋ ಉತ್ತರ ಇದೆಯಲ್ಲ, ತುಂಬ ದೊಡ್ಡದಾಗಿರುತ್ತೆ. ಒಂದು ಕಲ್ಲಾದರೂ ಸಹ ಯೋಚನೆ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ನಿಜ ಅಕ್ಕ, ಅವಳು ಅವ್ರ ಮನೆಯವ್ರಿಗೋಸ್ಕರನೋ ಅಥವಾ ಮನೆಗೋಸ್ಕರನೋ ಏನೋ ಮಾಡ್ತಿದ್ದಾಳೆ. ಹೌದು, ಆದರೆ ಅದು ಏನು ಅಂತ ನಾವು ತಿಳ್ಕೊಬೇಕಷ್ಟೆ. ಕೇಳಿದ್ರೆ ಅವಳು ಹೇಳ್ತಾಳ? ಇಲ್ಲ, ಅದಾಗೋವರೆಗೂ ಯಾರಿಗೂ ಗೊತ್ತಾಗಲ್ಲ ಬಿಡು. ಏನೇ ಆಗಲಿ ಸುಶೀಲಾ, ಆಗೋದೆಲ್ಲ ಒಳ್ಳೇದಕ್ಕಾಗಲಿ ಅಷ್ಟೆ. ನಮ್ಮನೆಗಂತೂ ಒಳ್ಳೇದಾಗಕ್ಕೆ ಸಾಧ್ಯನೇ ಇಲ್ಲ. ಕಡೆ ಪಕ್ಷ ಅವಳಿಂದ ಆ ಮನೆಗಾದ್ರೂ ಒಳ್ಳೇದಾಗ್ಲಿ ಬಿಡು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ